ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಯುದ್ಧ ಸನ್ನಿವೇಶ ನಿರ್ಮಾಣ ಆದ್ರೆ ಭಾರತದ ಮೇಲೆ ಪ್ರತಿದಾಳಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಆಗ ನಾಗರಿಕರು, ರಾಜ್ಯ ಸರ್ಕಾರಗಳು, ಪೊಲೀಸರು ಎಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು ಇದನ್ನ ತಿಳಿಸಿಕೊಡೋದಕ್ಕೆ ನಾಳೆ ಅಂದ್ರೆ ಮೇ 7ನೇ ತಾರೀಕು ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ. ದೇಶದ ಎಲ್ಲಾ ರಾಜ್ಯಗಳ ಅಂದ್ರೆ ಒಟ್ಟು 259 ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಸೈರನ್ ಸದ್ದು ಮೊಳಗುತ್ತೆ. ಅಂದ್ರೆ ಯುದ್ಧ ಪರಿಸ್ಥಿತಿಯ ಅಣುಕು ಪ್ರದರ್ಶನ ಆಗುತ್ತೆ. ಅದರಲ್ಲಿ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಈ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಬೆಂಗಳೂರು, ಕಾರವಾರ ಮತ್ತು ರಾಯಚೂರು ಇಲ್ಲಿ ಮಾಕ್ ಡ್ರಿಲ್ ನಡೆಯೋ ಸಾಧ್ಯತೆ ಇದೆ. ಅಂದ್ರೆ ವಾಯುದಾಳಿ ಏನಾದ್ರೂ ಆದ್ರೆ ಸೈರನ್ ಮೊಳಗಿದಾಗ ಏನ್ ಮಾಡಬೇಕು, ಪ್ರತಿಕೂಲ ದಾಳಿ ವೇಳೆ ಯಾವ ರೀತಿಯಾಗಿ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಬೇಕು ಅಂತ ತರಬೇತಿ ಕೊಡಲಾಗುತ್ತೆ. ಡಿಸಿ, ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳ ಜೊತೆ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಮತ್ತೆ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ರಕ್ಷಣಾ ಅಂಶಗಳ ತರಬೇತಿ ಮತ್ತೆ ಕ್ರಾಶ್ ಬ್ಲಾಕ್ಔಟ್ ಕ್ರಮಗಳನ್ನ ಒದಗಿಸೋದು. ಅಂದ್ರೆ ಬ್ಲಾಕ್ಔಟ್ ಆದಾಗ ಮನೆ ಲೈಟ್ ಗಳನ್ನ ಆಫ್ ಮಾಡೋದು, ಸ್ಟ್ರೀಟ್ ಲೈಟ್ ಅನ್ನ ಆಫ್ ಮಾಡೋದು. ಯಾಕೆಂದ್ರೆ ವಾಯುದಾಳಿ ಆದಾಗ ಶತ್ರುಗಳಿಗೆ ಟಾರ್ಗೆಟ್ ಕಾಣಿಸಬಾರದು, ಎಲ್ಲಿ ನಗರ ಮನೆಗಳಿವೆ ಅಂತ. ಮತ್ತೆ ಪ್ರಮುಖ ಸ್ಥಾವರಗಳು, ಕಟ್ಟಡಗಳನ್ನ ಹೇಗೆ ಮರೆಮಾಚೋದು, ವಾರ್ಡನ್ ಸೇವೆಗಳು, ಅಗ್ನಿಶಾಮಕ ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಡಿಪೋ ನಿರ್ವಹಣೆ ಸೇರಿದಂತೆ ನಾಗರಿಕ ರಕ್ಷಣಾ ಸೇವೆಗಳ ಸಕ್ರಿಯಗೊಳಿಸುವಿಕೆ ಮತ್ತು ಪ್ರಕ್ರಿಯೆಯನ್ನ ಪರಿಶೀಲಿಸಲಾಗುತ್ತೆ. ಇನ್ನು ರಾಜ್ಯ ಸರ್ಕಾರಗಳಿಗೆ ಸ್ಥಳಾಂತರಿಸುವ ಯೋಜನೆ ಮತ್ತು ಅದರ ಪೂರ್ವಾಭ್ಯಾಸದ ನವೀಕರಣ, ಇನ್ನು ಬಂಕರ್ಗಳು, ಕಂದಕಗಳು ಇತ್ಯಾದಿಗಳ ಶುಚಿಗೊಳಿಸೋದು, ಹೀಗೆ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಕಳೆದ ಬಾರಿ 1971ರ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಾಗ ಆವಾಗ ಈ ರೀತಿ ಮಾಕ್ ಡ್ರಿಲ್ ಮಾಡಲಾಗಿತ್ತು. ಮತ್ತೆ ಈಗ ನಾಳೆ ಮೇ 7ನೇ ತಾರೀಕು ಮಾಡಲಾಗ್ತಾ ಇದೆ.